ಮಂಗಳೂರು ಬನ್ಸ್ ಉಡುಪಿ ಮತ್ತು ಮಂಗಳೂರು ರೀಜನಲ್ಲಿ ಸಖತ್ ಫೇಮಸ್ ಆಗಿರೋ ಡಿಶ್ ಇದು. ನಾನು ಬೆಂಗಳೂರು ಹುಡುಗಿನೇ, ಆದರೆ ಮಂಗಳೂರು ಬನ್ಸ್ ಅಂದರೆ ಯಾಕೋ ಸಖತ್ ಇಷ್ಟ ಆಗಿತ್ತು. ಸುಮಾರು ಸಲ ಹೋಟೆಲಲ್ಲಿ ತಿಂದಾಗ ಸಖತ್ ಇಷ್ಟ ಆಯಿತು. ಅದಕ್ಕೆ ಟ್ರೈ ಮಾಡೋಣ ಮನೇಲಿ ಅಂತ ಮಾಡಿದ್ದೀನಿ. ಮೇಯ್ನಾಗಿ ಇದಕ್ಕೆ ಬೇಕಾಗೋದು ಒಳ್ಳೆ ಹಣ್ಣಾಗಿರೋ ಬಾಳೆಹಣ್ಣು. ಅಡುಗೆ ಸೋಡಾ ಬೇಕಾಗುತ್ತೆ, ಜೀರಿಗೆ, ರುಚಿಗೆ ಸ್ವಲ್ಪ ಉಪ್ಪು, ಸಕ್ಕರೆ, ಮೈದಾ ಮತ್ತು ಬಾಳೆಹಣ್ಣು, ಹಾಗೆ 1 ಕಪ್ ಮೊಸರು ಬೇಕಾಗುತ್ತೆ. ಮೊಸರು ನಾವು ಮನೇಲಿ ಹೆಪ್ಪಾಕೋದು, ಹೆಪ್ಪಾಗಿದೆ. ಸೊ ಇದನ್ನೇ 1 ಕಪ್ ತೊಗೋತೀನಿ, ಸದ್ಯಕ್ಕೆ ಇಲ್ಲಿಟ್ಟಿರ್ತೀನಿ. ಈಗ ಫಸ್ಟು ಬಾಳೆಹಣ್ಣಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬಿಡ್ಬೇಕು. ಕೆಲವ್ರು ಮಿಕ್ಸಿಲೂ ಹಾಕಿ ಗ್ರೈಂಡ್ ಮಾಡ್ತಾರೆ, ಬಟ್ ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾರ್ಮಲಾಗಿ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿದ್ದರೆ ಜಸ್ಟ್ ಕೈಯಲ್ಲಿ ನೀವು ಸ್ಮ್ಯಾಶ್ ಮಾಡಿದ್ರೆ ಅದು ಈಸಿಯಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಮಿಕ್ಸಿಗೇನು ಹಾಕೋದು ಬೇಕಾಗಲ್ಲ. ಇದು ಚೆನ್ನಾಗಿ ಹಣ್ಣಾಗಿತ್ತು ಚುಕ್ಕೆ ಬಾಳೆಹಣ್ಣು, ಸೊ ಫುಲ್ ಸಾಫ್ಟಾಗಿದೆ. ಉಪ್ಪು 1-2 ಚಿಟಿಕೆ ಅಷ್ಟು ಹಾಕಿದ್ದೀನಿ ಆಲ್ರೆಡಿ. ಅದು ಜಸ್ಟ್ ಟೇಸ್ಟಿಗೆ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವೀಟ್ ಇಷ್ಟ ಇದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕಾದ್ರೂ ಹಾಕೋಬೋದು. ಇಲ್ಲ ಜಾಸ್ತಿ ಸ್ವೀಟ್ ಬೇಡ ಅಂದರೆ ಲೈಟಾಗಿ ಒಂದು 3 ಸ್ಪೂನ್ 4 ಸ್ಪೂನ್ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇದು ಸ್ವಲ್ಪ ಗಟ್ಟಿ ಇರೋದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಡ್ತೀನಿ ಅಷ್ಟೇ. ಇದು ರೆಡಿ ಇದೆ. ಇವಾಗ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. 1/2 ಸ್ಪೂನು ಜೀರಿಗೆ, ಅಡುಗೆ ಸೋಡಾ 1-2 ಚಿಟಿಕೆ ಅಷ್ಟು ಬೇಕಾಗುತ್ತೆ. ಇದು ಮೇಯ್ನಾಗಿ ಆ್ಯಕ್ಚುಲಿ ಜಾಸ್ತಿ ಬೇಕಾಗಲ್ಲ, ಬಟ್ ಆದರೆ ಸ್ವಲ್ಪ ಹಾಕಿದ್ರೆ ಬನ್ನು ಚೆನ್ನಾಗಿ ಉಬ್ಬಿ ಬರುತ್ತೆ. ಮೊಸರು 1 ಕಪ್ ಅಷ್ಟು, ಮೊಸರು ಹಾಕಾಯಿತು. ಮೈದಾ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಸಿಟ್ಟು ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಇವಾಗ ಮೊಸರು ಬಾಳೆಹಣ್ಣು ಇದೆಯಲ್ಲ, ಅದರದ್ದೇ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಟ್ರಾ ನೀರಂತೂ ಹಾಕಲೇಬೇಡಿ. ಸ್ವಲ್ಪನೇ ಹಾಕ್ಕೊಂಡು ಮೈದಾ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ತರಬೇಕು ನೀವು. ಕೆಲವ್ರು ಗೋಧಿ ಹಸಿಟ್ಟು ಹಾಕಿ ಕೂಡ ಮಾಡ್ತಾರಂತೆ ಬನ್ಸು. ಬಟ್ ಅದೇನಂದರೆ ಮೈದಾ ಮಾಡಿದಾಗ ನೀವು ಅದು ಒಂದು ಕಲರ್ ಟೆಕ್ಸ್ಚರ್ ಬರುತ್ತಲ್ಲ, ಅದು ಗೋಧಿ ಹಸಿಟ್ಟಲ್ಲಿ ಬರಲ್ಲ. ಬಟ್ ಹೆಲ್ತ್ ವೈಸ್ ನೋಡೋಕೆ ಹೋದರೆ ಗೋಧಿ ಹಸಿಟ್ಟೇ ಒಳ್ಳೆಯದು. ಒಂದ್ಸಲ ನಾನು ಟ್ರೈ ಮಾಡಿದ್ದೆ ಗೋಧಿ ಹಿಟ್ಟಲ್ಲೂ, ಬಟ್ ಅದು ಉಬ್ಬಬೇಕಾದ್ರೆ ಅಷ್ಟು ಜಾಸ್ತಿ ಉಬ್ಬಲಿಲ್ಲ, ಮೈದಲ್ಲಿ ನಾರ್ಮಲಾಗಿ ಉಬ್ಬುವಷ್ಟು. ಆಲ್ಮೋಸ್ಟ್ ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ಸಾಫ್ಟ್ ಇದೆ ಇದು. ಓಕೆ, ನಡೆಯುತ್ತೆ ಇಷ್ಟಿದ್ರೆ. ಮೇನ್ ಏನಂದರೆ ಲಟ್ಟಿಸ್ಬೇಕಾದ್ರೆ ತುಂಬ ಸಾಫ್ಟ್ ಇದ್ದರೆ ಕಷ್ಟ, ಅದಕ್ಕೆ ನೋಡಿಕೊಂಡು ಅದ ಮಾಡ್ಕೋಬೇಕು. ಈಗ ಡ್ರೈ ಆಗ್ತಿರೋ ಹಾಗೆ ಒಂದು ಸ್ವಲ್ಪ ಲೈಟಾಗಿ ಆಯಿಲ್ನ ಗ್ರೀಸ್ ಮಾಡಬೇಕಾಗುತ್ತೆ. ನೀವು ಲೈಟಾಗಿ ಒಂದು 1/2 ಸ್ಪೂನ್ ಸಾಕು. ಇಲ್ಲಾಂದರೆ ಅದ್ರದ್ದು ಔಟರ್ ಲೇಯರ್ ಇದೆಯಲ್ಲ ಅದು ಫುಲ್ ಡ್ರೈ ಆಗಿಬಿಡುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಸೊ ಈಗ ಒಂಚೂರು ಮೇಲೆ ಆಯಿಲ್ನ ಗ್ರೀಸ್ ಮಾಡಿ ಇಟ್ಬಿಡಿ. ಇದು ನೀವು 1 ನೈಟ್ ಇಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಮಿನಿಮಮ್ ಒಂದು 6 ಅವರ್ ಇಟ್ಟರು ಒಳ್ಳೆಯದು. ಆವಾಗ ಅದು ಉಬ್ಬಿ ದಪ್ಪ ಆಗುತ್ತಿದ್ದು ಹಸಿಟ್ಟು. ಇವಾಗ ಇಷ್ಟಿದೆ ಅಲ್ವಾ, ನಾಳೆ ಮಿನಿಮಮ್ ಅಂದರೂ ಇದಕ್ಕಿಂತ 1.5% ಎಕ್ಸ್ಟ್ರಾ ಬಂದಿರುತ್ತೆ. ಇದು ರೆಡಿ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸು. ಇವಾಗ ಆಲ್ಮೋಸ್ಟ್ ಇಷ್ಟು ದಪ್ಪ ಇದೆ ಅಷ್ಟೇ. ಇದನ್ನು ಇವಾಗ ರೆಸ್ಟ್ ಮಾಡೋಕ್ಕೆ ಇಟ್ಬಿಡಬೇಕು. ಸೈಜು ದೊಡ್ಡದಾಗಿದೆ ಇದು. ಇವಾಗ ನೆಕ್ಸ್ಟ್ ಇದನ್ನು ಚೆನ್ನಾಗಿ ನೀವು ನಾದ್ಕೋಬೇಕು. ಲಟ್ಸೋದಕ್ಕೆ ನಾನು ಗೋಧಿ ಹಸಿಟ್ಟೆ ತೊಗೊಂಡಿದ್ದೀನಿ.
ಗೋಧಿ ಹಸಿಟ್ಟು ಮೈದಾ ಹಸಿಟ್ಟು ಎರಡೂ ನಡೆಯುತ್ತೆ, ಏನು ಪರವಾಗಿಲ್ಲ. ಇದು ಸಾಫ್ಟ್ ಇರೋದ್ರಿಂದ ಕೈಯಿಂದನೇ ನಾನು ಹೀಗೆ ತಟ್ಟಿದ್ರೇ ಅದು ನೀಟಾಗಿ ಅರೇಂಜ್ ಆಗ್ತಿದೆ. ಬೇಕಂದರೆ ನೀವು ಸ್ವಲ್ಪ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೋದು, ಆದರೆ ಸ್ಮೂತಾಗಿ ಸಾಫ್ಟಾಗಿ ಲಟ್ಟಿಸಿ, ಜಾಸ್ತಿ ಪ್ರೆಷರ್ ಕೊಡಬೇಡಿ ಮತ್ತು ತುಂಬ ತೆಳು ಲಟ್ಟಿಸ್ಬಾರ್ದು, ಸ್ವಲ್ಪ ಮಂದನೇ ಇರಬೇಕು. ಆಗಲೇ ಬನ್ನು ಚೆನ್ನಾಗಿ ಉಬ್ಬಿ ಬರುತ್ತೆ. ತುಂಬ ತೆಳು ಆದರೆ ಅದು ನೀಟಿಗೆ ಉಬ್ಬಲ್ಲ. ಎಣ್ಣೆ ಕಾದಿದೆಯಾ ಚೆಕ್ ಮಾಡೋಣ. ಚಿಕ್ಕ ಉಂಡೆ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಕಾದಿದೆ ಎಣ್ಣೆ. ಈಗ ಇದನ್ನು ನಿಧಾನಕ್ಕೆ ಹುಷಾರಾಗಿ ಎತ್ಕೊಳ್ಳಿ. ನಿಧಾನಕ್ಕೆ ಬಿಡಬೇಕು. ಫ್ಲೇಮ್ ಜಾಸ್ತಿ ಹೈಯಲ್ಲಿ ಇಟ್ಟಿಲ್ಲ, ನಾನು ಸ್ಲೋಲ್ಲಿ ಇಟ್ಟಿದ್ದೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಬೇಗ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಸೊ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆದಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಇವಾಗ ಈಗ ಉಬ್ತಾ ಹೋಗುತ್ತೆ, ಪ್ರಾಪರ್ ಬನ್ನಾಗಿ ಬನ್ ಥರನೇ ಶೇಪಲ್ಲಿ ಬರುತ್ತದು. ಎಣ್ಣೆನ ಹೀಗೆ ಅವಾಗವಾಗ ಅದ್ರ ಮೇಲೆ ಹಾಕೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ. ಪ್ರಾಪರಾಗಿ ಅದು ಒಂದು ಸೈಡ್ ಫುಲ್ಲಾಗಿ ಉಬ್ಬಬೇಕದು, ಅಲ್ಲಿವರೆಗೂ ಅದನ್ನು ಟರ್ನ್ ಮಾಡಬೇಡಿ. ಉಬ್ಬಿದೆ ಈಗ ಚೆನ್ನಾಗಿ ನೋಡಿ. ಈಗ ನಿಧಾನಕ್ಕೆ ಟರ್ನ್ ಮಾಡಿ. ಲೋ ಫ್ಲೇಮ್ ಇರೋದ್ರಿಂದ ಅದು ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಕಲರ್ ಬೇಗ ಡಾರ್ಕ್ ಕಲರ್ ಆಗಲ್ಲ, ಲೈಟಾಗಿರುತ್ತೆ. ಹೀಗೆ ಮಾಡೋದೇ ಒಳ್ಳೆಯದು. ಆವಾಗ ಒಳಗಡೆ ಚೆನ್ನಾಗಿ ಅದು ಬೆಂದಿರುತ್ತೆ, ಒಳಗಡೆ ಹಸಿಟ್ಟು ಇರೋಲ್ಲ. ಸ್ವಲ್ಪ ಮಂದವಾಗಿ ಲಟ್ಸೋದ್ರಿಂದ ಬೇಗ ನೀವೇನಾದರೂ ಹೈ ಫ್ಲೇಮಲ್ಲಿ ಅದನ್ನು ಹಾಕಿಬಿಟ್ರೆ ಬೇಗ ಅದು ಕಲರ್ ಬ್ರೌನ್ ಆಗಿಬಿಡುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡಿ, ಚೆನ್ನಾಗಿ ಬರುತ್ತೆ. ಅವಾಗ ನೋಡಿ ಈ ಥರ ಪ್ರಾಪರಾಗಿ ಬಂದ ಥರ ಅದು ಉಬ್ಬಿ ಬರಬೇಕು, ಆಲ್ಮೋಸ್ಟ್ ಪೂರಿ ಥರನೇ. ಬರ್ತಾ ಅದ್ರ ಕಲರು ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಬರುತ್ತೆ. ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ತಾ ಇರಬೇಕು. ಬೇಕಾದ್ರೆ ಕೊಕೊನಟ್ ಆಯಿಲಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ರಿಫೈಂಡ್ ಆಯಿಲಲ್ಲೂ ಮಾಡ್ಬೋದು. ರೆಡಿಯಾಗಿದೆ ಈಗ. ಬಣ್ಣ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ, ನ್ಯಾಚುರಲ್ ಕಲರ್. ಫೈನಲ್ ಆಗಿ ಒಳಗಡೆ ಈ ಟೆಕ್ಸ್ಚರ್ ಬರಬೇಕು. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡೋದ್ರಿಂದ ಈ ರೀತಿ ಚೆನ್ನಾಗಿ ಬರುತ್ತೆ. ಒಳ್ಳೆ ಬ್ರೇಕ್ಫಾಸ್ಟ್ ಐಟಮ್ ಇದು, ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮಗಿಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.